ಪ್ರತಿ ರಾತ್ರಿ 12 ಗಂಟೆಗೆ ಅವನು ಮನೆಯ ಹೊರಗೆ ಹೋಗುತ್ತಿದ್ದ. ಆದರೆ ಯಾರಿಗೂ ಕಾರಣ ಗೊತ್ತಿರಲಿಲ್ಲ. ಒಂದು ಚಿಕ್ಕ ಹಳ್ಳಿಯಲ್ಲಿ ಅರುಣ್ ಎಂಬ ಯುವಕ ವಾಸಿಸುತ್ತಿದ್ದ. ಹಗಲು ಅವನು ಸಾಮಾನ್ಯ ಹುಡುಗನಂತೆ ಕಾಣುತ್ತಿದ್ದ. ಆದರೆ ರಾತ್ರಿ 12 ಗಂಟೆ ಆದ ಕೂಡಲೇ ಮೌನವಾಗಿ ಮನೆಯ ಬಾಗಿಲು ತೆರೆದು ಹೊರಟು ಹೋಗುತ್ತಿದ್ದ. ಒಂದು ದಿನ ಅವನ ತಾಯಿ ಕೇಳಿದಳು, "ಮಗನೇ, ಎಲ್ಲಿಗೆ ಹೋಗುತ್ತಿದ್ದೀಯಾ?" ಅವನು ಕೇವಲ ಒಂದು ನಗು ನಕ್ಕು, "ಒಂದು ದಿನ ಎಲ್ಲವೂ ಗೊತ್ತಾಗುತ್ತೆ ಅಮ್ಮ" ಎಂದ. ಆ ಉತ್ತರ ಕೇಳಿ ಅಮ್ಮನಿಗೆ ಕುತೂಹಲ ಇನ್ನಷ್ಟು ಹೆಚ್ಚಾಯಿತು. ಗ್ರಾಮದವರು ಅವನ ಬಗ್ಗೆ ತಪ್ಪಾಗಿ ಮಾತನಾಡಲು ಶುರು ಮಾಡಿದರು. ಯಾರನ್ನೋ ಗುಪ್ತವಾಗಿ ಭೇಟಿ ಮಾಡ್ತಾನಂತೆ. ಬಹುಶಃ ತಪ್ಪು ಕೆಲಸ ಮಾಡ್ತಿರಬಹುದು. ಒಬ್ಬನು ನಿಜ ತಿಳಿಯಲು ಅವನ ಹಿಂದೆ ಹೋದ. ಆದರೆ ಸ್ವಲ್ಪ ದೂರ ಹೋಗಿ ಭಯಪಟ್ಟು ಹಿಂದಿರುಗಿದ. ಮರುದಿನ ರಾತ್ರಿ ಇನ್ನೊಬ್ಬನು ಹೋದ. ಅವನು ಸತ್ಯ ತಿಳಿಯದೆ ವಾಪಸ್ ಬಂದ. ಹಾಗಾದರೆ ಅರುಣ್ ಪ್ರತಿದಿನ ಎಲ್ಲಿಗೆ ಹೋಗುತ್ತಿದ್ದ? ಒಂದು ದಿನ ಗ್ರಾಮದ ಹಿರಿಯರು ಸೇರಿ ಅವನನ್ನು ಹಿಂಬಾಲಿಸಲು ನಿರ್ಧರಿಸಿದರು. ರಾತ್ರಿ 12 ಗಂಟೆ ಆಯಿತು. ಅರುಣ್ ಎಂದಿನಂತೆ ಹೊರಟ. ಎಲ್ಲರೂ ಮೌನವಾಗಿ ಅವನ ಹಿಂದೆ ನಡೆದರು. ಅವನು ನೇರವಾಗಿ ಹಳೆಯ ಶಾಲೆಯ ಕಡೆಗೆ ಹೋದ. ಬಾಗಿಲು ತೆರೆದ. ಒಳಗೆ ಬೆಳಕು ಹೊತ್ತಿತು. ಎಲ್ಲರೂ ಆಶ್ಚರ್ಯದಿಂದ ನೋಡಿದರು. ಅಲ್ಲಿ 5 ಬಡ ಮಕ್ಕಳು ಪುಸ್ತಕ ಹಿಡಿದು ಕುಳಿತಿದ್ದರು. ಅರುಣ್ ಪ್ರತಿದಿನ ರಾತ್ರಿ ಅವರಿಗೆ ಉಚಿತವಾಗಿ ಪಾಠ ಹೇಳುತ್ತಿದ್ದ. ಹಗಲು ಅವರು ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದ ಕಾರಣ ಓದಲು ಸಮಯವೇ ಇರಲಿಲ್ಲ. ಅವನು ತನ್ನ ಸಂಬಳದಿಂದ ಅವರಿಗೆ ಪುಸ್ತಕಗಳನ್ನು ಖರೀದಿಸುತ್ತಿದ್ದ. ಯಾರಿಗೂ ಗೊತ್ತಾಗಬಾರದೆಂದು ಮಧ್ಯರಾತ್ರಿಯಲ್ಲೇ ಬೋಧಿಸುತ್ತಿದ್ದ. ಅದನ್ನು ನೋಡಿದ ಗ್ರಾಮದವರ ಕಣ್ಣಲ್ಲಿ ನೀರು ತುಂಬಿತು. ಇಲ್ಲಿಯವರೆಗೂ ಅವನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದವರು ತಲೆ ತಗ್ಗಿಸಿದರು. ಕೆಲವು ತಿಂಗಳುಗಳ ನಂತರ ಆ ಮಕ್ಕಳಲ್ಲಿ ಒಬ್ಬ ಜಿಲ್ಲೆಯಲ್ಲಿ ಮೊದಲ ಸ್ಥಾನ ಪಡೆದ. ವೇದಿಕೆಯ ಮೇಲೆ ನಿಂತು ಅವನು ಹೇಳಿದ, "ನನಗೆ ಬದುಕು ಕೊಟ್ಟವರು ನನ್ನ ಅಮ್ಮ ಮಾತ್ರ ಅಲ್ಲ, ಪ್ರತಿ ರಾತ್ರಿ ನಿದ್ರೆ ಬಿಟ್ಟು ನಮ್ಮನ್ನು ಓದಿಸಿದ ಅರುಣ್ ಅಣ್ಣ." ಆ ಕ್ಷಣದಲ್ಲಿ ಅರುಣನ ಕಣ್ಣಲ್ಲೂ ನೀರು ತುಂಬಿತು. ಪಾಠ: ಮೌನವಾಗಿ ಮಾಡುವ ಸಣ್ಣ ಸಣ್ಣ ಸಹಾಯಗಳೇ ಯಾರದ್ದೋ ಜೀವನವನ್ನು ಬದಲಾಯಿಸುತ್ತವೆ.